ನನ್ನ ಪ್ರೀತಿಯ ಗೆಳೆಯರೇ, ಎಲ್ರಿಗೂ ನಮಸ್ಕಾರ, ಸಲಾಂ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಚಾರ ಕಾಸಿಟಿವ್ ಏಜೆಂಟ್ಸ್ ವಿತ್ ಇನ್ಕ್ಯುಬೇಷನ್ ಪೀರಿಯಡ್ ಆಫ್ ಡಿಸೀಸ್. ಅಂತಂದರೆ ಒಂದು ಡಿಸೀಸ್ ಇದೆ, ಡಿಸೀಸ್ ಕಂಡೀಷನ್ ಏನಿದೆ, ಅದು ಇನ್ಕ್ಯುಬೇಷನ್ ಪೀರಿಯಡ್ ಎಷ್ಟಿದೆ ಅನ್ನೋದರ ಬಗ್ಗೆ ಇವತ್ತೇ ಒಂದು ಚರ್ಚೆ ಮಾಡೋಣ ಸ್ನೇಹಿತರೆ. ಅಂತಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತಂದರೆ ಯಾವುದೇ ಒಂದು ಡಿಸೀಸ್ ಇರಲಿ, ಅದು ಒಂದು ಸೆಟ್ ಟೈಮಿಂಗ್ ಇರುತ್ತೆ, ಸೆಟ್ ಪೀರಿಯಡ್ ಇರುತ್ತೆ. ಆ ಪೀರಿಯಡಲ್ಲಿ ನಿಮಗೆ ಸಿಮ್ಟಮ್ಸ್ ಬರ್ಬೋದು. ಪ್ರತಿಯೊಂದಕ್ಕೂ ಒಂದು ಜ್ವರ ಬಂದು ಅಥವಾ ಫೀವರ್ ಬರೋದ್ರ ಮುಖಾಂತರ ಒಂದು ಸಿಮ್ಟಮ್ಸ್ ತೋರಿಸಬಹುದು ಸ್ನೇಹಿತರೆ. ಎಲ್ಲರೂ ನಾವೇನು ತಿಳ್ಕೊತೀವಿ ಅಂತಂದರೆ ಜ್ವರ ಬಂದಿದೆ ಅಥವಾ ಫೀವರ್ ಬಂದಿದೆ ಅಂತಂದರೆ ಇದೇ ಜ್ವರಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕು, ಮಾಡಿದರೆ ಮುಗೀತು ಎನ್ನುವಂಥ ಮಾತು ಹೇಳ್ತೀವಿ. ಬಟ್ ಅದು ಒಂದು ಲಕ್ಷಣಗಳಿದ್ದಾವೆ ಸ್ನೇಹಿತರೆ, ಅಂದರೆ ಸಿಮ್ಟಮ್ಸ್ ಇದ್ದಾವೆ. ಸೊ ಬನ್ನಿ ನೋಡೋಣ. ಚಿಕನ್ ಪಾಕ್ಸ್ ಡಿಸೀಸು ಕಾಸಿಟಿವ್ ಏಜೆಂಟ್ ಏನಿದೆ, ವೆರಿಸೆಲ್ಲಾ ಹ್ಯೂಮನ್ ಅಲ್ಫಾ ಹರ್ಪಿಸ್ ವೈರಸ್ 3. ಅದು ಇನ್ಕ್ಯುಬೇಷನ್ ಪೀರಿಯಡು ಅಂತಂದರೆ ಚಿಕನ್ ಪಾಕ್ಸ್ನ ಇನ್ಕ್ಯುಬೇಷನ್ ಪೀರಿಯಡ್ ಅಂತಂದರೆ 14 to 16 ಡೇಸ್ ಇರುತ್ತೆ ಸ್ನೇಹಿತರೆ. ಆಮೇಲೆ ಮೀಸಲ್ಸ್ ರುಬೆಲ್ಲಾ ಅಂದರೆ RNA ಪ್ಯಾರಾಮಯೋಕ್ಸೋ ವೈರಸ್, ಅದರದ್ದು ಇನ್ಕ್ಯುಬೇಷನ್ ಪೀರಿಯಡು 10 to 14 ಡೇಸ್ ಸ್ನೇಹಿತರೆ. ಆಮೇಲೆ ರುಬೆಲ್ಲಾ ಜರ್ಮನ್ ಮೀಸಲ್ಸ್ RNA ಟೋಗೋ ವೈರಸ್, ಇದರ ಇನ್ಕ್ಯುಬೇಷನ್ ಪೀರಿಯಡು 14 to 21 ಡೇಸ್. ಆಮೇಲೆ ಮಮ್ಸ್ ರುಬೆಲ್ಲಾ, ಇದರ RNA ಮೈಕ್ಸೋ ವೈರಸ್ 14 to 21 ಡೇಸ್ ಇದರ ಇನ್ಕ್ಯುಬೇಷನ್ ಪೀರಿಯಡ್ ಸ್ನೇಹಿತರೆ. ಆಮೇಲೆ ಇನ್ಫ್ಲುಯೆನ್ಸಾ ಆರ್ಥ್ರೋಮೈಕ್ಸೋ ವೈರಸ್, ಹೇಳಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲೀಷ್ ಸ್ವಲ್ಪ ಈ ವರ್ಡ್ಸ್ ಡಿಫಿಕಲ್ಟ್ ಇರ್ತವೆ ಸ್ನೇಹಿತರೆ, ಸ್ವಲ್ಪ ಸ್ಲ್ಯಾಂಗ್ ಡಿಫ್ರೆಂಟ್ ಇರಬಹುದು. ಇದರ ಇನ್ಕ್ಯುಬೇಷನ್ ಪೀರಿಯಡು 18 to 72 ಅವರ್ಸ್, ಡೇಸ್ ಅಲ್ಲ, 18 to 72 ಅವರ್ಸ್ ಇನ್ಫ್ಲುಯೆನ್ಸಾ ಇದ್ದರೆ. ಆಮೇಲೆ ಡಿಪ್ತೇರಿಯಾ ಕೊರಿನೆಬ್ಯಾಕ್ಟೀರಿಯಂ ಡಿಪ್ತೇರಿಯಾ, ಇದರ ಇನ್ಕ್ಯುಬೇಷನ್ ಪೀರಿಯಡು 5 to 6 ಡೇಸ್ ಸ್ನೇಹಿತರೆ. ಪರ್ಟೋಸಿಸ್, ಊಫಿಂಗ್ ಕಾಫ್ ಅಂತೀವಲ್ಲ, ಊಫಿಂಗ್ ಕಾಫ್ ಪರ್ಟೋಸಿಸ್ ಡಿಸೀಸ್ ಹೆಸರು. ಕಾಸಿಟಿವ್ ಏಜೆಂಟ್ಸ್ ಬಾರ್ಡೆಟೆಲ್ಲಾ ಪರ್ಟೋಸಿಸ್, ಇದರ ಇನ್ಕ್ಯುಬೇಷನ್ ಪೀರಿಯಡು 7 to 14 ಡೇಸ್. ಆಮೇಲೆ ಟೆಟನಸ್, ಎಲ್ರಿಗೂ ತಿಳಿದಿರುವ ಹಾಗೆ ಟೆಟನಸ್ ಟೆಟನಸ್, ಅದರ ಕಾಸಿಟಿವ್ ಏಜೆಂಟು ಕ್ಲೋಸ್ಟ್ರಿಡಿಯಂ ಟೆಟಾನಿ, ಇದರ ಇನ್ಕ್ಯುಬೇಷನ್ ಪೀರಿಯಡು 6 to 10 ಡೇಸ್. ಆಮೇಲೆ ಸ್ನೇಹಿತರೆ ಟೆಟನಸ್ ಆದಮೇಲೆ ಮೆನಿಂಜೋಕೊಕ್ಕಲ್ ಮೆನಿಂಜೈಟಿಸ್, ನೆಸೀರಿಯಾ ಮೆನಿಂಜಿಟಿಡಿಸ್, ಇದರ ಇನ್ಕ್ಯುಬೇಷನ್ ಪೀರಿಯಡು 3 to 4 ಡೇಸ್ ಸ್ನೇಹಿತರೆ. ಆಮೇಲೆ ಸಾರ್ಸ್ ಕೊರೋನಾ ವೈರಸ್ ಎಲ್ರಿಗೂ ಗೊತ್ತಿದೆ. ಇದೊಂದು 2019, 20, 21 ಮತ್ತು 22ರವರೆಗೆ ಇದನ್ನು ತುಂಬಾ ಇದು ಮಾಡಿತ್ತು ಸ್ನೇಹಿತರೆ, ಕೊರೋನಾ ವೈರಸ್. ಅದರ ಇನ್ಕ್ಯುಬೇಷನ್ ಪೀರಿಯಡ್ ಜಸ್ಟ್ 3 to 5 ಡೇಸ್, ಎಲ್ರಿಗೂ ಗೊತ್ತಿರೋ ಹಾಗೆ. ಆಮೇಲೆ ಟ್ಯೂಬರ್ಕ್ಯುಲೋಸಿಸ್ TB, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಡಿಸೀಸ್ ಹೆಸರು. ಆಮೇಲೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಈಸ್ ಅ ಕಾಸಿಟಿವ್ ಏಜೆಂಟ್. ಇದರ ಇನ್ಕ್ಯುಬೇಷನ್ ಪೀರಿಯಡ್ ವೀಕ್ಸ್ ಹಾಗೂ ಇಯರ್ಸಲ್ಲಿ ನೋಡಿದರೆ ಮಿನಿಮಮ್ 3 to 6 ವೀಕ್ಸ್. ಆಮೇಲೆ ಪೋಲಿಯೋ ವೈರಸ್, ಇದರ ಇನ್ಕ್ಯುಬೇಷನ್ ಪೀರಿಯಡು 7 to 14 ಡೇಸ್. ಹೆಪಟೈಟಿಸ್ ಎ, ಇದರ ಎಂಟ್ರೋವೈರಸ್ 72, ಪಿಕೋರ್ನಾ ವೈರಸ್ 15 to 45 ಡೇಸ್ ಇನ್ಕ್ಯುಬೇಷನ್ ಪೀರಿಯಡ್. ಆಮೇಲೆ ಹೆಪಟೈಟಿಸ್ ಬಿ, ಹೆಪಾಡಿಎನ್ಎ ವೈರಸ್ 45 to 180 ಡೇಸ್. ಹೆಪಟೈಟಿಸ್ ಸಿ, ಹೆಪಾಸಿ ವೈರಸ್ 30 to 120 ಡೇಸ್. ಕಾಲರಾ, ವಿಬ್ರಿಯೋ ಕಾಲರಾ 1 to 2 ಡೇಸ್. ಟೈಫಾಯ್ಡ್ ಫೀವರ್, ಸಾಲ್ಮೊನೆಲ್ಲಾ ಟೈಫಿ 10 to 14 ಡೇಸ್. ಸ್ಟೆಫಿಲೋಕೊಕ್ಕಲ್ ಫುಡ್ ಪಾಯ್ಸನಿಂಗ್, ಸ್ಟೆಫಿಲೋಕೊಕ್ಕಸ್ aureus 1 to 6 hours. Ascariasis
lubricoids 2 months, ಆ್ಯನ್ಸಿಲೋಸ್ಟೋಮಿಯಾಸಿಸ್ ಅಂದರೆ ಹುಕ್ವಾಮ್, ಎಡಿಯೋಡಿನಲ್ 5 ವೀಕ್ಸ್ ಟು 9 ಮಂತ್ಸ್ ಅಷ್ಟು ಟೈಮಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಆಮೇಲೆ ಮಲೇರಿಯಾದಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇದಿದ್ದಾವೆ, ಅಂದರೆ ಏಜೆಂಟ್ಸ್ಗಳು, ಕಾಸಿಟಿವ್ ಏಜೆಂಟ್ಸ್ಗಳು ಡಿಫ್ರೆಂಟ್ ಇದ್ದಾವೆ. ನೋಡೋಣ ಬನ್ನಿ. ಮಲೇರಿಯಾದಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಇದರ ಇನ್ ಕೇಸ್ ಮಲೇರಿಯಾದಲ್ಲಿ ಈ ಒಂದು ವೈರಸ್ ಇದ್ದರೆ ಇದರದ್ದು ಅಂದರೆ ಕಾಸಿಟಿವ್ ಏಜೆಂಟ್ ಇದ್ದರೆ ಇದರ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ನ ಇನ್ಕ್ಯುಬೇಷನ್ ಪೀರಿಯಡ್ 18 to 17 ಡೇಸ್ ಸ್ನೇಹಿತರೆ. ಆಮೇಲೆ ಪ್ಲಾಸ್ಮೋಡಿಯಂ ಫ್ಯಾಸಿಪ್ಯಾರಮ್ ಅಂತಂದರೆ ಮಲೇರಿಯಾದಲ್ಲಿ ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್ ಇದ್ದರೆ 9 to 14 ಡೇಸ್ ಇರುತ್ತೆ. ಆಮೇಲೆ ಪ್ಲಾಸ್ಮೋಡಿಯಂ ಮಲೇರಿಯಾ ಇದ್ದರೆ 18 to 40 ಡೇಸ್ ಇರುತ್ತೆ. ಆಮೇಲೆ ಪ್ಲಾಸ್ಮೋಡಿಯಂ ಓವಾಲೆ 16 to 18 ಡೇಸ್ ಇರುತ್ತೆ. ಅಂದರೆ ನಾವು ಮಲೇರಿಯಾ ಇದು ಬಂದ ಕೂಡಲೇ ನಾವು ಅಂದ್ಕೊಳ್ಳೋದು ಏನಂತಂದರೆ ಹೌದು ಮಲೇರಿಯಾ ಇದು ಜಸ್ಟ್ ಇದು ಪರ್ಟಿಕ್ಯುಲರ್ ಇದೆ ಅನ್ನುವ ಹಾಗಿಲ್ಲ. ಇದರ ಡಿಫ್ರೆಂಟ್ ಟೈಪ್ ಆಫ್ ಮಲೇರಿಯಾ ಇರಬಹುದು, ಡಿಫ್ರೆಂಟ್ ಟೈಪ್ ಆಫ್ ಕಾಸಿಟಿವ್ ಏಜೆಂಟ್ ಇರ್ಬೋದು, ಡಿಫ್ರೆಂಟ್ ಟೈಪ್ ಆಫ್ ಇನ್ಕ್ಯುಬೇಷನ್ ಪೀರಿಯಡ್ ಇರ್ಬೋದು. ಲಿಂಫ್ಯಾಟಿಕ್ ಫೈಲೇರಿಯಾಸಿಸಲ್ಲಿ ಹುಷೇರಿಯಾ ಬಂಕ್ರೋಫ್ತಿ 8 to 16 ಮಂತ್ಸ್. ಲಿಂಫ್ಯಾಟಿಕ್ ಫೈಲೇರಿಯಾಸಿಸಲ್ಲಿ 8 to 16 ಮಂತ್ ಟೈಮ್ ತಗೊಳ್ಳಬಹುದು ಸ್ನೇಹಿತರೆ. ರೇಬೀಸ್, ಲಿಸಾ ವೈರಸ್ ಟೈಪ್ 1, ರಹಬಡೋ ವೈರಸ್ 3 to 8 ವೀಕ್ಸ್. ಯೆಲ್ಲೋ ಫೀವರ್, ಫ್ಲೆವಿ ವೈರಸ್ ಫೈಬ್ರೋಕಸ್ 2 to 6 days. ಜಪಾನೀಸ್ ಎನ್ಸೆಫಲೈಟಿಸ್, ಗ್ರೂಪ್ ಬಿ ಆರ್ಬೋವೈರಸ್ ಫ್ಲಾವಿ ವೈರಸ್ 5 to 15 days. KFD, ಆಬ್ರೋವೈರಸ್ ಫ್ಲಾವಿ ವೈರಸ್ 3 to 8 days. ಚಿಕನ್ಗುನ್ಯಾ ಫೀವರ್, ಚಿಕನ್ಗುನ್ಯಾ ವೈರಸ್ ಆಬ್ರೋವೈರಸ್ ಎ 4 to 7 days. ಆಮೇಲೆ ಲೆಪ್ಟೋಸ್ಪೈರಾ ಇಂಟೆರೋಗೋನ್ಸ್ 4 to 20 days. ಬಬೋನಿಕಾ ಪ್ಲೇಗ್ ಅಂದರೆ ಅದರಲ್ಲಿ ಇರುವಂಥ ಕಾಸಿಟಿವ್ ಏಜೆಂಟ್ ಯರ್ಸೀನಿಯಾ ಪೆಸ್ಟಿಸ್ 2 to 7 days ಇರುತ್ತೆ. ಬಬೋನಿಕಾ ಪ್ಲೇಗ್ಗೋಸ್ಕರ. ನ್ಯೂಮೋನಿಕ್ ಪ್ಲೇಗ್ಗೋಸ್ಕರ ಕೂಡ ಯರ್ಸೀನಿಯಾ ಪೆಸ್ಟಿಸ್ ಇರುತ್ತೆ 1 to 3 days. ಸೆಪ್ಟಿಸೀಮಿಯಾ ಪ್ಲೇಗ್ಗೋಸ್ಕರ ಸೇಮ್ ಯರ್ಸೀನಿಯಾ ಪೆಸ್ಟಿಸ್ 2 to 7 days ಇರುತ್ತೆ ಸ್ನೇಹಿತರೆ. ಸ್ಕ್ರಬ್ ಟಿಫಿಸ್, ರಿಕೆಟ್ಸಿಯಾ ಸುಗನಮಿಶಿ 10 to 12 days ಸ್ನೇಹಿತರೆ. ಕ್ಯೂ ಫೀವರ್, ಕಾಕ್ಸಿಯೆಲ್ಲಾ ಬರ್ನೆಟ್ಟಿ 2 to 3 weeks ಇರುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇದ್ದಾವೆ. ನೆಕ್ಸ್ಟ್ ನೋಡೋಣ, ಅದೇ ಸೇಮು ಡಿಸೀಸು, ಕಾಸಿಟಿವ್ ಏಜೆಂಟ್ ಆ್ಯಂಡ್ ಇನ್ಕ್ಯುಬೇಷನ್ ಪೀರಿಯಡ್. ಯಾವ ಡಿಸೀಸ್ಗೆ ಯಾವ ಕಾಸಿಟಿವ್ ಏಜೆಂಟಿಂದ ಇದು ಆಗಬಹುದು, ಇದು ಆಗಲಿಕ್ಕೆ ಎಷ್ಟು ಸಮಯ ಅವಕಾಶ, ಅಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಸ್ ಟೆನಿಯಾಸಿಸ್ ಅಂದರೆ ಟೇಪ್ವಾಮ್, ಟಿ ಸೋಲಿಯಮ್ ಆರ್ ಟಿ ಸಗಿನೇಟಾ 8 to 14 weeks. ಆಮೇಲೆ ಲೈಶಿಮಿನಿಯಾಸಿಸ್ ಕಾಲಾ ಅಜಾರ್, ಎಲ್ ಡೊನೋವಾನಿ 1 to 4 months. ಟ್ರೊಕೋಮಾ, ಕ್ಲಾಮೈಡಿಯಾ ಟ್ರೊಕೋಮಾಟಿಸ್ 5 to 12 days. ಯೌಸ್, ಟ್ರೇಪೋನೀಮಾ ಪರ್ಟಿನ್ಯೂ 3 to 5 weeks. HIV ಏಡ್ಸ್, HIV HTLV 3 months to 10 years. ಇನ್ಕ್ಯುಬೇಷನ್ ಪೀರಿಯಡ್ ಹೇಳಲಿಕ್ಕಾಗಲ್ಲ, ಇದು 10 years ಮಟನೂ ಬರಬಹುದು. ಸ್ವೈನ್ ಫ್ಲೂ, H1N1 ಟೈಪ್ ಎ ಇನ್ಫ್ಲುಯೆನ್ಸಾ 1 to 4 days. ಎಬೋಲಾ ಡಿಸೀಸ್, ಎಬೋಲಾ ವೈರಸ್ 2 to 21 days. ಆಮೇಲೆ ಅಂಥ್ರಾಕ್ಸ್, ಬ್ಯಾಸಿಲಸ್ ಅಂಥ್ರಾಸಿಸ್ 1 to 7 days. ಬ್ರುಸಿಲೋಸಿಸ್, ಬ್ರುಸೆಲ್ಲಾ ಮೆಲಿಟಾನಿಸಿಸ್ 5 to 60 days. ಸೊ ಇಷ್ಟೆಲ್ಲ ಡಿಸೀಸ್, ಯಾವ್ಯಾವ ಡಿಸೀಸ್ಗೆ ಯಾವ್ಯಾವ ಕಾಸಿಟಿವ್ ಏಜೆಂಟ್ಸ್ ಇರುತ್ತವೆ, ಆಮೇಲೆ ಇನ್ಕ್ಯುಬೇಷನ್ ಎಷ್ಟು ಪೀರಿಯಡ್ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಇದು ಶಾರ್ಟ್ ನೋಟ್ಸ್ ಮಾಡಲಿಕ್ಕೆ ಅಥವಾ ಜಸ್ಟ್ ಒಂದು 10 to 12 minutesನ ಈ ಒಂದು ವಿಡಿಯೋ ನೋಡಿದರೆ ಅಟ್ಲೀಸ್ಟ್ ನಿಮಗೆ ಯಾವಾಗ ಎಕ್ಸಾಮ್ಗೋಸ್ಕರ ಹೋಗ್ತೀರಾ, ಯಾವ ಒಂದು
ಡಿಸೀಸ್ಗೋಸ್ಕರ ಯಾವ ಪಾಸಿಟಿವ್ ಏಜೆಂಟ್ಸ್ ಎಫೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ಈಸಿಯಾಗಿ ನೀವು ಅದನ್ನು ಮೆಮರೈಸ್ ಮಾಡ್ಬೋದು ಸ್ನೇಹಿತರೆ. ಸೊ ಸೇವ್ ವಿತ್ ಮೀ ಫಾರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇನ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.